Hello my dear students, I am Pratika, Accountancy lecturer in Alpha Pre-University College, KR Nagar. This is my first video class of second year PUC Accountancy NCERT syllabus Pre-University Board. In this class, I am going to explain about accounting for partnership basic concepts. Before going to knowing about the meaning of the partnership firm, so we have to know ಯಾಕೆ ಈ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅನ್ನೋ ಒಂದು ಕಾನ್ಸೆಪ್ಟು ಮೈಂಡಿಗೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಅನ್ನೋದನ್ನು ನೋಡೋಣ. ಸೊ ಇನ್ ಫಸ್ಟ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಯು ಆಲ್ರೆಡಿ ಲರ್ನ್ಡ್ ದ ಮೀನಿಂಗ್ ಆಫ್ ದಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಅಂದರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ, ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಅವನು ತನ್ನ ಬಿಸ್ನೆಸ್ಸನ್ನು ಒಬ್ಬನೇ ರನ್ ಮಾಡ್ತಾ ಇರ್ತಾನೆ. ಅಲ್ಲಿ ಬರುವಂತಹ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಎರಡೂ ಕೂಡ ಅವನೊಬ್ಬನೇ ಅನುಭವಿಸ್ತಾ ಇರ್ತಾನೆ. ಸೊ ಈ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅಂದಾಗ ಪಾರ್ಟ್ನರ್ಶಿಪ್ ಅಂತಿದಂಗೆ ಗೊತ್ತಾಗುತ್ತೆ, ಅಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರೆ, ಅವರನ್ನು ನಾವು ಪಾರ್ಟ್ನರ್ಸ್ ಅಂತ ಹೇಳಿ ಕರೆಯೋದು. ಸೊ ಅದ್ರ ಪ್ರಕಾರ ನಾವು ನೋಡೋದಾದರೆ, ವೆನ್ 2 or more persons join their hands to set up a business sharing a profit and losses. ಅಂದರೆ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಜೊತೆಗೂಡಿ ತಮ್ಮ ಶಕ್ತಿಯ ಅನುಸಾರ ಕ್ಯಾಪಿಟಲನ್ನು ಅಂದರೆ ಬಂಡವಾಳವನ್ನು ಹೂಡಿಕೆ ಮಾಡಿ ಒಂದು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಬರುವಂತಹ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಸೊ ಅವರುಗಳು ಅದನ್ನು ಹಂಚ್ಕೊತಾರೆ ಅನ್ನೋದು ಮೀನಿಂಗ್ ಆಗುತ್ತೆ. ಹಾಗಾದರೆ ಈ ಪಾರ್ಟ್ನರ್ಶಿಪ್ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಏನಕ್ಕೆ ಬರುತ್ತೆ? ಸೊ ಯಾವಾಗ ಹೆಚ್ಚು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊತೀವೋ ಆವಾಗ ಹೆಚ್ಚು ಮ್ಯಾನೇಜರಿಯಲ್ ಕೆಪಾಸಿಟಿ ಬೇಕಾಗ್ತದೆ. ಸೊ ಜಾಸ್ತಿ ಬಂಡವಾಳ ಇದ್ದಾಗ ಅಲ್ಲಿ ಹೆಚ್ಚು ಕೆಲಸ ಇರುತ್ತೆ. ಹೆಚ್ಚು ಕೆಲಸ ಇದೆ ಅಂತ ನಾವು ನೋಡಿಕೊಂಡಾಗ ಅಲ್ಲಿ ಹೆಚ್ಚು ವ್ಯಕ್ತಿಗಳ ಅವಶ್ಯಕತೆ ಬೇಕಾಗ್ತದೆ. ಸೊ ಹೆಚ್ಚು ಹಣದ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ಗೋಸ್ಕರ ಈ ಒಂದು ಪಾರ್ಟ್ನರ್ಶಿಪ್ ಅಂತ ಅನ್ನೋದು ಜಾರಿಗೆ ಬರುತ್ತೆ. ಸೊ ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ನಾವು ನೋಡಿದಾಗ ಇದರಲ್ಲಿ ಒಂದು ಡೆಫಿನಿಷನನ್ನು ನಾವು ನೋಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೇ ಆರ್ ಆಸ್ಕಿಂಗ್ ಅ 2 marks question in the examination. Definition: Section 4 of the Partnership Act 1932 defines partnership as the relation between persons who have agreed to share the profit of a business carried on by all or any of them acting for all. See, relation between persons who have agreed to share the profit and losses. ಯಾರು ತಮಗೆ ಬರುವಂತಹ ಪ್ರಾಫಿಟನ್ನು ಮತ್ತು ಲಾಸಸ್ಸನ್ನು ಅಗ್ರಿಮೆಂಟ್ನ ಮೂಲಕ ಹಂಚ್ಕೊತೀವಿ ಅಂತ ಹೇಳಿ ಡಿಸಿಷನನ್ನು ತೆಗೆದುಕೊಂಡಿರ್ತಾರೋ, ಒಂದು ಬಿಸ್ನೆಸ್ ನೋಡಿ, ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದಮ್ ಆ್ಯಕ್ಟಿಂಗ್ ಫಾರ್ ಆಲ್. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟೂ ಜನರು ಕೂಡ ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನು ನಡೆಸುವಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರ್ತಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ದೇ ಆರ್ ಇನ್ವಾಲ್ವಿಂಗ್ ಇನ್ ಈಚ್ ಆ್ಯಂಡ್ ಎವ್ರಿ ಆಕ್ಟಿವಿಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಬಿಸ್ನೆಸ್. ಸೊ ಹೀಗೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಹಾಗಾದರೆ ಇದರಲ್ಲಿ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಇಟ್ ಮೀನ್ಸ್ ಫೀಚರ್ಸ್. ದ ಫಸ್ಟ್ ಫೀಚರ್, 2 or more persons. ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ನಾವು ಕರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಇರಬೇಕಾಗ್ತದೆ. ಆವಾಗ ಮಾತ್ರ ನಾವು ಅದನ್ನು ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರೆಯೋದಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಎಷ್ಟು ಜನ ಇರಬೇಕು, ಮಿನಿಮಮ್ ಎಷ್ಟರಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಆರ್ 2. ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟಾರ್, ಏನನ್ನು ಇನ್ ಕೇಸ್ ಏನಾದರೂ ಬ್ಯಾಂಕಿಂಗ್ ಸೆಕ್ಟಾರನ್ನು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ 10 ಇರಬೇಕಾಗ್ತದೆ. ಬ್ಯಾಂಕಿಂಗ್ ಸೆಕ್ಟಾರನ್ನು ಬಿಟ್ಟು ಅದರ್ ಬಿಸ್ನೆಸ್ ಅಂದರೆ ಮಿಕ್ಕ ಯಾವುದೇ ಬಿಸ್ನೆಸ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಆರ್ 20. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ದ 1 mark questions ಆನ್ ದಿಸ್ ಟಾಪಿಕ್. ಸೊ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸನ್ನು ಕೇಳ್ತಾರೆ,
2 members ಅಂತ ಬರೀತೀರಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಫಾರ್ ಅದರ್ ಬಿಸ್ನೆಸ್ 20, ಫಾರ್ ಬ್ಯಾಂಕಿಂಗ್ ಬಿಸ್ನೆಸ್ ಇಟ್ ಈಸ್ ಫಾರ್ 10. ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಆರ್ 10. So this is the first feature of the partnership firm. The second one, agreement. Agreement ಅಂದರೆ ಏನು? ಒಪ್ಪಂದ. ಈಗ ಅಗ್ರಿಮೆಂಟ್ ಮಾಡ್ಕೊಳ್ದೇ ಯಾವುದೇ ಪಾರ್ಟ್ನರ್ಶಿಪ್ ಫರ್ಮನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಏನಿರುತ್ತೆ ಅಗ್ರಿಮೆಂಟ್ನಲ್ಲಿ? ಸಿ, ಪಾರ್ಟ್ನರ್ಶಿಪ್ ಇಸ್ ದ ರಿಸಲ್ಟ್ ಆಫ್ ಆನ್ ಅಗ್ರಿಮೆಂಟ್ between 2 or more persons to do business and share its profit and losses. See, ಇವರ ಅಗ್ರಿಮೆಂಟ್ ಬಂದು ಒಬ್ಬರಿಂದ ಒಬ್ಬರಿಗೆ ಏನು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ, ಅವರು ಪ್ರತಿಯೊಬ್ಬರು ಕೂಡ ಅಲ್ಲಿ ಬರುವಂತಹ ಯಾವುದೇ ಲಾಸ್ ಆಗಿರ್ಬೋದು ಮತ್ತು ಪ್ರಾಫಿಟ್ ಆಗಿರ್ಬೋದು, ಆ ಒಂದು ಲಾಸನ್ನು ಪ್ರಾಫಿಟನ್ನು ಎಲ್ಲರೂ ಹಂಚ್ಕೊಳ್ಳೋ ಥರ ಅವರು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ಬೇಕಾಗ್ತದೆ. ಇಟ್ ಮಸ್ಟ್, ಅದು ಮಾಡ್ಕೊಳ್ಳೇಬೇಕಾಗ್ತದೆ. ಅವರು ಅಗ್ರಿಮೆಂಟ್ ಇಲ್ಲದೇ ಅವರು ಪಾರ್ಟ್ನರ್ಶಿಪ್ಪನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಗ್ರಿಮೆಂಟ್ ಹೇಗಿರುತ್ತೆ? ರಿಟರ್ನ್ ಫಾರ್ಮಲ್ಲಿ ಇರುತ್ತಾ ಅಥವಾ ಓರಲ್ ಅಂತ ಹೇಳಿದರೆ ಸುಮ್ಮನೆ ಹಾಗೆ ಮಾತನಾಡ್ಕೊಳ್ಳೋದು? ಸಿ, ಎರಡೂ ಕೂಡ ಓರಲ್ ಈಸ್ ಈಕ್ವಲ್ ಟು ಅ ರಿಟರ್ನ್. ಆದರೆ ಅಗ್ರಿಮೆಂಟ್ ಯಾವಾಗಲೂ ರಿಟರ್ನ್ ಫಾರ್ಮಲ್ಲಿ ಇರುತ್ತೆ, ಅಂದರೆ ಬರವಣಿಗೆನಲ್ಲೇ ಇರುತ್ತೆ. ಬರೆದು ಎಲ್ಲರೂ ಕೂಡ ಸೈನನ್ನು ಹಾಕಿರ್ತಾರೆ ಆ ಒಂದು ಅಗ್ರಿಮೆಂಟಿಗೆ. ಸೊ ಹಾಗಾಗಿ ಅಗ್ರಿಮೆಂಟ್ ಅನ್ನೋದು ರಿಟರ್ನಲ್ಲೂ ಇರುತ್ತೆ, ಓರಲ್ ಆಗೂ ಇರುತ್ತೆ. ಆದರೆ ಅವರು ಮೇಂಟೈನ್ ಮಾಡೋದು ಯಾವುದರಲ್ಲಿ? ರಿಟರ್ನ್ ಫಾರ್ಮಲ್ಲೇ ಅವರು ಅಗ್ರಿಮೆಂಟನ್ನು ಮೇಂಟೈನ್ ಮಾಡಬೇಕಾಗ್ತದೆ. ದಿಸ್ ವೆರಿ ಇಂಪಾರ್ಟೆಂಟ್. ದೆನ್ ಥರ್ಡ್ ಒನ್, ಬಿಸ್ನೆಸ್. ಬಿಸ್ನೆಸ್ ಇಟ್ ಮೀನ್ಸ್ ದ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಬಿಸ್ನೆಸ್. ಅಂದರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ನಡೆಸಬೇಕು ಅಂತ ಹೇಳಿ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಅಗ್ರಿಮೆಂಟು ಬಿಸ್ನೆಸ್ಸನ್ನು ಮಾಡೋದಕ್ಕೆ ಮಾತ್ರ ಅವರು ಅಗ್ರಿಮೆಂಟನ್ನು ಮಾಡ್ಕೊಬೇಕಾಗ್ತದೆ. ಅಥವಾ ಬೇರೆ ಇನ್ಯಾವುದೇ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ, ಬಿಸ್ನೆಸ್ ಅಲ್ಲದೇ ಬೇರೆ ಯಾವುದೇ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಅದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಇಬ್ಬರು ವ್ಯಕ್ತಿಗಳಿರ್ತಾರೆ, ಆ ಇಬ್ಬರು ವ್ಯಕ್ತಿಗಳು ಸೇರಿ ಒಂದು ಸೈಟನ್ನು ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಅವರಿಬ್ಬರು ವ್ಯಕ್ತಿಗಳು ಸೇರಿ ಒಂದು ಸೈಟನ್ನು ಏನು ಪರ್ಚೇಸ್ ಮಾಡಿದ್ದಾರೆ, ಅದನ್ನು ಅವರ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಸೇಲ್ ಮಾಡ್ದಾನೆ ತಮ್ಮ ಹತ್ರನೇ ಇಟ್ಕೊಂಡು ತಮ್ಮ ಒಂದು ಪರ್ಸನಲ್ ಯೂಸ್ಗೆ ಮಾಡಿಕೊಂಡ್ರೆ ಅದನ್ನು ನಾವು ಬಿಸ್ನೆಸ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಆ ಒಂದು ಸೈಟನ್ನು ಪರ್ಚೇಸ್ ಮಾಡಿ ಇನ್ನೊಬ್ಬರಿಗೆ ಮಾರ್ತಾರೋ, ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಅದೇ ಒಂದು ಸೈಟನ್ನು ಬೇರೊಬ್ಬರಿಗೆ ಸೇಲ್ ಮಾಡ್ತಾರೋ, ಅಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿ, ಸೊ ಮೇನ್ ಇಂಟೆನ್ಷನ್ ಇಸ್ ಗೆಟ್ ಅ ಪ್ರಾಫಿಟ್. ಸೊ ಅದಕ್ಕೋಸ್ಕರ ಮಾಡ್ತಾರೋ ಅದನ್ನು ನಾವು ಪಾರ್ಟ್ನರ್ಶಿಪ್ ಫರ್ಮ್. ಸೊ ಬಿಸ್ನೆಸ್ಸನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡು ಮಾತ್ರ ಅವರು ಏನು ಮಾಡಬೇಕಾಗ್ತದೆ? ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಥಿಂಗ್, ಮ್ಯೂಚುವಲ್ ಏಜೆನ್ಸಿ. The business of a partnership concern may be carried on by all the partners or any of them acting for all. It means, see, ಎಲ್ಲರೂ ಸೇರಿ ಒಂದು ಬಿಸ್ನೆಸ್ ಕನ್ಸರ್ನನ್ನು ನಡೆಸಬೇಕು. ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಏನು ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಸೇರಿ ಆ ಒಂದು ಬಿಸ್ನೆಸ್ ಕನ್ಸರ್ನನ್ನು ನಡೆಸಬೇಕಾಗ್ತದೆ. ಹಾಗೆ ಯಾರಾದರೂ ಒಬ್ಬರಾದರೂ ಸರಿ, ಅಲ್ಲಿ ಯಾರಿರ್ತಾರೋ ಅವರು ಎಲ್ಲರ ಪರವಾಗಿ ಬಿಸ್ನೆಸ್ಸನ್ನು ನಡೆಸೋವಂಥದ್ದಾಗಿರ್ಬೋದು, ಅಥವಾ ಎಲ್ಲರೂ ಸೇರಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಬಡಿ ಶುಡ್ ಡೂ ದ ವರ್ಕ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ದ ಪಾರ್ಟ್ನರ್ಶಿಪ್ ಅಂಥೇಳಿ ಅದ್ರ ಮೀನಿಂಗನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಕೂಡ ಮ್ಯೂಚುವಲ್ ಆಗಿ ಒಬ್ರಿಗೊಬ್ಬರು ಯಾವ ಕೆಲಸನೇ ಆಗಿರ್ಬೋದು ಹಂಚ್ಕೊಂಡು, ಅಂದರೆ ಅವರ ಕೆಪಾಸಿಟಿಗೆ ತಕ್ಕ ಹಾಗೆ, ಅವರ ಮ್ಯಾನೇಜರಿಯಲ್ ಕೆಪಾಸಿಟಿಗೆ ತಕ್ಕ ಹಾಗೆ ಅವ್ರು ಏನು ಮಾಡ್ತಾರೆ, ವರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಸೊ ಎಲ್ಲರೂ ಕೂಡ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಪ್ರತಿಯೊಬ್ಬರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕಾಗ್ತದೆ. ನೆಕ್ಸ್ಟ್, ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಶೇರಿಂಗ್ ಆಫ್ ಪ್ರಾಫಿಟ್. This is very important in the partnership firm. They have to share their profit of the business. Partners must be share profit and losses of the business. ಬರೀ ಪ್ರಾಫಿಟನ್ನು ಮಾತ್ರ ಹಂಚ್ಕೊತಾರ? ನೋ. ಇನ್ ಕೇಸ್ ಅಲ್ಲಿಯ ಒಂದು ಕಂಪನಿ ಲಾಸ್ ಆದರೂ ಕೂಡ ಲಾಸ್ನೂ ಕೂಡ ಎಲ್ಲರೂ ಶೇರ್ ಮಾಡ್ಕೋಬೇಕಾಗ್ತದೆ. ಸೊ ಪ್ರಾಫಿಟ್ ಆದರೂ ಕೂಡ ಪ್ರಾಫಿಟ್ನೂ ಕೂಡ ಅವ್ರು ಎಲ್ಲರೂ ಶೇರ್ ಮಾಡ್ಕೋಬೇಕಾಗ್ತದೆ. ಸೊ ಇದನ್ನು ಶೇರಿಂಗ್ ಇಲ್ಲದೇ ಯಾವ ಬಿಸ್ನೆಸ್ಸನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಸೊ ಈಚ್ ಆ್ಯಂಡ್ ಎವ್ರಿಬಡಿ ಶುಡ್ ಗೆಟ್ ಅ ಪ್ರಾಫಿಟ್ ಥ್ರೂ ದ ಅಗ್ರಿಮೆಂಟ್. ಅಂದರೆ ಅಗ್ರಿಮೆಂಟಲ್ಲಿ ಹೇಗೆ ಅವರು ಮೆನ್ಷನ್ ಮಾಡ್ಕೊಂಡಿರ್ತಾರೋ ಅದರ ಪ್ರಕಾರವಾಗಿ ಅವ್ರು ಏನು ಮಾಡ್ತಾರೆ, ಪ್ರಾಫಿಟನ್ನು ಶೇರ್ ಮಾಡ್ಕೊತಾರೆ. ದ ಲಾಸ್ಟ್ ಥಿಂಗ್, ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್.
ವಾಟ್ ಇಸ್ ದ ಮೀನಿಂಗ್ ಆಫ್ ಲಯಬಿಲಿಟಿ? ಲಯಬಿಲಿಟಿ ಅಂದರೆ ಏನು? ಇಟ್ ಇಸ್ ಅನ್ ರೆಸ್ಪಾನ್ಸಿಬಿಲಿಟಿ. ಸೊ ಅಂದರೆ ಅದು ಅವರ ಹೊಣೆಗಾರಿಕೆ ಆಗಿರುತ್ತೆ. ಸಿ, ಈಚ್ ಪಾರ್ಟ್ನರ್ ಈಸ್ ಲಯಬಲ್ ಜಾಯಿಂಟ್ಲಿ ವಿತ್ ಆಲ್ ದ ಅದರ್ ಪಾರ್ಟ್ನರ್ಸ್. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ, ಅಲ್ಲಿ 5 ಇರ್ಬೋದು, 6 ಜನ ಇರ್ಬೋದು, ಅಥವಾ 10 ಜನ ಇರ್ಬೋದು, 15 ಜನ ಇರ್ಬೋದು. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟು ಜನ ಪಾರ್ಟ್ನರ್ಸು ಕೂಡ ಅಲ್ಲಿ ಕಂಪನಿ ಮಾಡುವ ಸಾಲಕ್ಕೆ ಹೊಣೆಗಾರರಾಗಿರುತ್ತಾರೆ. ಹಾಗಾದರೆ ಹೇಗೆ? ಫಾರ್ ಎಕ್ಸಾಂಪಲ್, ಆ ಒಂದು ಕಂಪ್ನಿಯಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅವರೊಂದು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಲ ಮಾಡೇ ಇರ್ತಾರೆ, ಜೊತೆಗೆ ಆಸ್ತಿನೂ ಕೂಡ ಇರುತ್ತೆ ಆ ಒಂದು ಕಂಪನಿಯ ಜೊತೆ. ಆ ಆಸ್ತಿನ ಮಾರಿ ಸಾಲವನ್ನು ತೀರಿಸಬೇಕಾದಂತಹ ಸಂದರ್ಭ ಬಂದಾಗ, ಇನ್ ಕೇಸ್ ಅಲ್ಲಿಯ ಒಂದು ಆಸ್ತಿ ಅಂದರೆ ಅಸೆಟ್ಟು ಸಫಿಷಿಯೆಂಟಾಗಿ ಇಲ್ಲ, ಸಾಲವನ್ನು ತೀರಿಸೋದಕ್ಕೆ ಸಫಿಷಿಯೆಂಟಾಗಿ ಅವ್ರ ಹತ್ರ ಅಷ್ಟು ಅಸೆಟ್ ಇಲ್ಲ ಅಂದಾಗ, ಆ ಪಾರ್ಟ್ನರ್ಸ್ನ ಪ್ರೈವೇಟ್ ಅಸೆಟ್ಸ್ ಏನಿರುತ್ತೋ, ಪ್ರೈವೇಟ್ ಪ್ರಾಪರ್ಟೀಸ್ ಏನಿರುತ್ತೋ ಅದನ್ನೂ ಕೂಡ ಅವರು ಮಾರಿ ಕಂಪನಿಯ ಸಾಲವನ್ನು ಅವ್ರು ಏನು ಮಾಡಬೇಕಾಗ್ತದೆ? ತೀರಿಸಬೇಕಾಗ್ತದೆ. ಸೊ ಇದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಟ್ ಮೀನ್ಸ್ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್, ಇಟ್ ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಲಯಬಲ್ ಟು ಪೇ ದ ಲಯಬಿಲಿಟಿ. ಅಲ್ಲಿ ಮಾಡುವಂತಹ ಪ್ರತಿಯೊಂದು ಸಾಲಕ್ಕೆ ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಅಲ್ಲಿಯ ಸಾಲವನ್ನು ಅವರು ತೀರಿಸಬೇಕಾಗ್ತದೆ. ಅದು ಕಂಪನಿಯ ಅಸೆಟ್ ಸಾಕಾಗಿಲ್ಲ ಅಂತ ಅಂದಾಗ, ಸೊ ತಮ್ಮ ಪ್ರೈವೇಟ್ ಪ್ರಾಪರ್ಟಿ ಏನಿರುತ್ತೋ ಆ ಪ್ರೈವೇಟ್ ಪ್ರಾಪರ್ಟಿಯನ್ನು ಮಾರಿಯಾದರೂ ಕೂಡ ಅವರು ಕಂಪನಿಯ ಸಾಲವನ್ನು ತೀರಿಸಬೇಕಾಗ್ತದೆ. ಸೊ ದಿಸ್ ಇಸ್ ದ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ನೆಕ್ಸ್ಟ್ ಟಾಪಿಕ್ ಈಸ್ ಪಾರ್ಟ್ನರ್ಶಿಪ್ ಡೀಡ್. ಡೀಡ್ ಇಟ್ ಮೀನ್ಸ್ ಅಗ್ರಿಮೆಂಟ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಗ್ರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಪಾರ್ಟ್ನರೂ ಕೂಡ ಅಗ್ರಿಮೆಂಟನ್ನು ಮಾಡ್ಕೊಳ್ಳೇಬೇಕಾಗ್ತದೆ. ಹಾಗಾದರೆ ವಾಟ್ ಈಸ್ ದಿಸ್ ಅಗ್ರಿಮೆಂಟ್? ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನಿರುತ್ತೆ ಇದರಲ್ಲಿ? ಈ ಅಗ್ರಿಮೆಂಟಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ? ಸೊ ಲೆಟ್ ಸಿ. ಸೊ ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆಸ್ ಅ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್. ದ ಅಗ್ರಿಮೆಂಟ್ ಕ್ಯಾನ್ ಬಿ ಐದರ್ ಓರಲ್ ಆರ್ ರಿಟನ್. ಸೊ ಈ ಒಂದು ಪಾರ್ಟ್ನರ್ಶಿಪ್ ಅಂತ ಅನ್ನೋದು ಜಾರಿಗೆ ಬರಬೇಕಂತ ಹೇಳಿದ್ರೆ ಅದು ಒಂದು ಅಗ್ರಿಮೆಂಟ್ ಮೂಲಕನೇ ಜಾರಿಗೆ ಬರಬೇಕಾಗ್ತದೆ. ಸೊ ಆ ಒಂದು ಅಗ್ರಿಮೆಂಟ್ ಓರಲ್ ಆಗಾದರೂ ಇರ್ಬೋದು, ಅಥವಾ ರಿಟನ್ನಲ್ಲಾದರೂ, ಅಂದರೆ ಬರವಣಿಗೆನಾದರೂ ಇರ್ಬೋದು, ಅಥವಾ ಅದೊಂದು ಮಾತಿನಲ್ಲಿ ಹೇಳ್ಕೊಳ್ಳುವಂಥದ್ದಾದರೂ ಇರಬಹುದು. ಸೊ ಈ ಒಂದು ಅಗ್ರಿಮೆಂಟ್ನಲ್ಲಿ, ಈ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲವೊಂದು ಕಂಟೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ದೇ ಆಸ್ಕಿಂಗ್ ಫಾರ್ ಅ 2 marks ಕ್ವೆಶನ್. ಯಾವುದಾದ್ರೂ 2 ಕಂಟೆಂಟ್ಸನ್ನು ಬರೀರಿ ಅಂತ ಹೇಳಿ 2 ಮಾರ್ಕಿಗೆ ಕ್ವೆಶನನ್ನು ಕೇಳ್ತಾರೆ. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಕಂಟೆಂಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್. ಫಸ್ಟ್ ಒನ್, ನೇಮ್ಸ್ ಆ್ಯಂಡ್ ಅಡ್ರೆಸಸ್ ಆಫ್ ದ ಫರ್ಮ್ ಆ್ಯಂಡ್ ಇಟ್ಸ್ ಮೇನ್ ಬಿಸ್ನೆಸ್. ಆ ಒಂದು ಬಿಸ್ನೆಸ್ ಕನ್ಸನ್ನ ಹೆಸರು ಮತ್ತು ಅದರ ಅಡ್ರೆಸ್ಸು, ಎಲ್ಲಿದೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಮತ್ತು ಆ ಒಂದು ಯಾವ ಬಿಸ್ನೆಸ್ಸನ್ನು ಅವರು ನಡೆಸ್ತಾ ಇದ್ದಾರೆ ಅಂತ ಅನ್ನೋದು ಆ ಒಂದು ಅಗ್ರಿಮೆಂಟಲ್ಲಿ ಫಸ್ಟ್ ಮೆನ್ಷನ್ ಆಗಿರಬೇಕು. ದ ಸೆಕೆಂಡ್ ಥಿಂಗ್, ನೇಮ್ಸ್ ಆ್ಯಂಡ್ ಅಡ್ರೆಸಸ್ ಆಫ್ ಆಲ್ ಪಾರ್ಟ್ನರ್ಸ್. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಆ ಒಂದು ಬಿಸ್ನೆಸ್ ಕನ್ಸರ್ನ್, ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟು ಜನ ಪಾರ್ಟ್ನರ್ಸ್ನ ಹೆಸರು ಮತ್ತು ಅಡ್ರೆಸಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್, ಅಮೌಂಟ್ ಆಫ್ ಕ್ಯಾಪಿಟಲ್. ಈಗ ಪ್ರತಿಯೊಬ್ಬ ಪಾರ್ಟ್ನರು ಕೂಡ ಅವನಿಗೆ ಶಕ್ತಿ ಅನುಸಾರ, ಅಂದರೆ ಅವನ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರ್ತಾನೆ ಆ ಬಿಸ್ನೆಸ್ಸಲ್ಲಿ. ಎಷ್ಟೆಷ್ಟು ಕ್ಯಾಪಿಟಲನ್ನು ಪ್ರತಿಯೊಬ್ಬ ಪಾರ್ಟ್ನರು ಕೂಡ ಹಾಕಿದ್ದಾನೆ ಅಂತ ಅನ್ನೋದನ್ನು ದೇ ಹ್ಯಾವ್ ಟು ಮೆನ್ಷನ್. ಸೊ ನೆಕ್ಸ್ಟ್ ಥಿಂಗ್, ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ ಫರ್ಮ್. ಎಲ್ಲಿಂದ ಎಲ್ಲಿವರೆಗೆ ಅವರು, ಯಾವ ಅಕೌಂಟಿಂಗ್ ಪೀರಿಯಡ್, ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅವರು ಬಿಸ್ನೆಸ್ಸನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ, ಸೊ ಆ ಒಂದು ಪೀರಿಯಡನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. ಯಾವ ದಿನ ಅವರು ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಆ ಒಂದು ದಿನದ ದಿನಾಂಕವನ್ನು, ಅಂದರೆ ಡೇಟನ್ನು ಆ ಒಂದು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ಮೂಲಕ ಅವರು ಶೇರ್ ಮಾಡ್ಕೊತಾ ಇದ್ದಾರೆ, ಯಾವ ರೇಷಿಯೋ ಪ್ರಕಾರ ಅವರು ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್ ಮೂಲಕ ಅವರು ಶೇರ್ ಮಾಡ್ಕೊತಾ ಇದ್ದಾರಾ, ಅಥವಾ ಅವ್ರದ್ದೇ ಆದ ರೇಷಿಯೋನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರಾ, ಹೇಗೆ ಅಂತ ಅನ್ನೋದು ಆ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಡ್ಬೇಕಾಗ್ತದೆ. ಅಗ್ರಿಮೆಂಟಲ್ಲಿ ಅವರು ಇಲ್ಲೇನೆಲ್ಲ ಕಂಟೆಂಟ್ಸನ್ನು ಕೊಟ್ಟಿದ್ದಾರೋ ಆ ಎಲ್ಲ ಕಂಟೆಂಟ್ಸು ಕೂಡ ಅಗ್ರಿಮೆಂಟಲ್ಲಿ ಇರಬೇಕಾಗ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಲೋನ್ ಡ್ರಾಯಿಂಗ್ಸ್.
ಸೊ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡಿರೋ ಕ್ಯಾಪಿಟಲ್ ಮೇಲೆ ಕಂಪನಿ ಪಾರ್ಟ್ನರ್ಸ್ಗೆ ಕೊಡುತ್ತೆ. ಆ ಒಂದು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್, ಕ್ಯಾಪಿಟಲ್ ಮತ್ತು ಲೋನ್ ಅಂತ ಹೇಳಿದ್ರೆ ಕಂಪನಿಗೆ ಅವಶ್ಯಕತೆ ಬಿದ್ದಾಗ ಪಾರ್ಟ್ನರ್ಸಿಂದ ಲೋನನ್ನು ತೆಗೆದುಕೊಳ್ಳುತ್ತೆ. ಸೊ ಆ ಒಂದು ಲೋನಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಕೊಡುತ್ತೆ? ದ ನೆಕ್ಸ್ಟ್ ಡ್ರಾಯಿಂಗ್ಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಪಾರ್ಟ್ನರ್ಸ್ ತಮ್ಮ ಕ್ಯಾಪಿಟಲನ್ನು ಏನು ಇನ್ವೆಸ್ಟ್ ಮಾಡಿರ್ತಾರೋ ಆ ಕ್ಯಾಪಿಟಲಿಂದನೇ ತಮಗೆ ಅವಶ್ಯಕತೆ ಬೇಕಾದಾಗ, ಯಾವಾಗ ಹಣದ ಅವಶ್ಯಕತೆ ಅವ್ರಿಗೆ ಬೇಕಾಗ್ತದೋ ಆಗ ಸಮ್ ಅಮೌಂಟನ್ನು ಅವ ಕ್ಯಾಪಿಟಲಿಂದ ಡ್ರಾ ಮಾಡ್ತಾರೆ, ಅಂದರೆ ಕ್ಯಾಪಿಟಲಿಂದ ತೆಗೆದುಕೊತಾರೆ. ಆಗ ತೆಗೆದುಕೊಂಡಾಗ ಆ ಒಂದು ಡ್ರಾಯಿಂಗ್ಸ್ಗೂ ಕೂಡ ಅವರು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗ್ತದೆ ಕಂಪನಿಗೆ. ಸೊ ಅದನ್ನು ಕೂಡ ಇವರಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗ್ತದೆ. ಎಷ್ಟು ಅಮೌಂಟನ್ನು ಡ್ರಾ ಮಾಡ್ತಾ ಇದ್ದಾರೆ, ತೆಗೆದುಕೊತಾ ಇದ್ದಾರೆ ತಮ್ಮ ಪರ್ಸನಲ್ ಯೂಸ್ಗೆ ತಮ್ಮ ಕ್ಯಾಪಿಟಲಿಂದ ಹಣವನ್ನು ಡ್ರಾ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಅ ಡ್ರಾಯಿಂಗ್ಸ್. ಸೊ ಎಷ್ಟು ಹಣವನ್ನು ಅವರು ಡ್ರಾ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಅವರು ಕಂಪನಿಗೆ ಕಟ್ತಾ ಇದ್ದಾರೆ ಅಂತ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸ್ಯಾಲರೀಸ್, ಕಮಿಷನ್ ಆ್ಯಂಡ್ ಅದರ್ ಥಿಂಗ್, ಇನ್ನೇನಾದರೂ ಬೇರೆದೆಲ್ಲ ಪೇ ಮಾಡಬೇಕು ಅಂತ ಇದ್ದರೆ, ಏನಾದರೂ ಪೇ ಮಾಡ್ತಾ ಇದ್ದಾರೆ ಅಂತ ಇದ್ದರೆ, ಸೊ ಅದನ್ನು ಕೂಡ ಅವರು ಮೆನ್ಷನ್ ಮಾಡಬೇಕಾಗ್ತದೆ. ಎಷ್ಟು ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇರುವಂಥ ಪಾರ್ಟ್ನರ್ಸ್ಗೆ, ಮತ್ತು ಎಕ್ಸ್ಟ್ರಾ ಕೆಲಸ ಮಾಡಿದವ್ರಿಗೆ ಆಗಿರ್ಬೋದು, ಅವರಿಗೆ ಕಮಿಷನನ್ನು ಎಷ್ಟು ಕೊಡ್ತಾ ಇದ್ದಾರೆ ಕಂಪನಿಯಿಂದ ಅಂತ ಅನ್ನೋದನ್ನು ದೇ ಹ್ಯಾವ್ ಟು ಮೆನ್ಷನ್ ಇನ್ ದ ಅಗ್ರಿಮೆಂಟ್. ದ ನೆಕ್ಸ್ಟ್ ಥಿಂಗ್, ದ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ದ ಲಯಬಿಲಿಟೀಸ್ ಆಫ್ ಈಚ್ ಪಾರ್ಟ್ನರ್. ಸಿ ದ ರೈಟ್ಸ್, ಅವ್ರಿಗೇನೆಲ್ಲ ಅಧಿಕಾರ ಇದೆ, ಏನೆಲ್ಲ ಅವರು ರೈಟ್ಸನ್ನು ಹೊಂದಿದ್ದಾರೆ ಕಂಪನಿನಲ್ಲಿ. ಪ್ರತಿಯೊಬ್ಬ ಪಾರ್ಟ್ನರು ಕೂಡ ಇಂತಿಷ್ಟು ಕೆಲಸ ಅಂತ ವಹಿಸಿರ್ತಾರೆ. ಅವನು ಇಂತಿಷ್ಟು ಅವ್ನು ಏನೇನೆಲ್ಲ ಕೆಲಸವನ್ನು ಮಾಡ್ಬೋದು ಮತ್ತು ಏನೇನೆಲ್ಲ ಕೇಳ್ಬೋದು, ಅವನಿಗೆಲ್ಲ ಏನು ರೈಟ್ಸ್ ಇದೆ ಅಂತ ಅನ್ನೋದನ್ನು ಮೆನ್ಷನ್ ಮಾಡಿರಬೇಕು. ಅವನ ಕೆಲಸ ಕಾರ್ಯಗಳೇನು, ಡ್ಯೂಟೀಸ್ ಏನಿದೆ, ಏನು ಕೆಲಸವನ್ನು ಅವನು ಕಂಪನಿನಲ್ಲಿ ಮಾಡಬೇಕು, ಮತ್ತು ಲಯಬಿಲಿಟೀಸ್, ಅವನ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಎಷ್ಟು ಹೊಣೆಗಾರಿಕೆಯನ್ನು ಹೊತ್ತಿದ್ದಾನೆ ಅವನಿಗೆ ಕ್ಯಾಪಿಟಲ್ಗೆ ತಕ್ಕಂತೆ ಅದರ ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾನೆ ಅದಕ್ಕೆ ತಕ್ಕಂತೆಯೇ ಅವನು ಲಯಬಿಲಿಟಿಯನ್ನು ಹೊಂದಿದ್ದಾನೆ, ಅಥವಾ ಈಕ್ವಲಾಗಿ ಎಲ್ಲರೂ ಹಂಚ್ಕೋತಾ ಇದ್ದಾರೆ ಏನು ಎತ್ತ ಅಂತ ಅನ್ನೋದ್ರ ಬಗ್ಗೆ ಅವರು ಈ ಪಾರ್ಟ್ನರ್ಶಿಪ್ ಡೀಡಲ್ಲಿ, ಅಂದರೆ ಅಗ್ರಿಮೆಂಟಲ್ಲಿ ಪ್ರತಿಯೊಬ್ಬರದ್ದು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನರ್ದು ಕೂಡ ದೇ ಹ್ಯಾವ್ ಟು ಮೆನ್ಷನ್ ಇನ್ ದ ಅಗ್ರಿಮೆಂಟ್. ದ ನೆಕ್ಸ್ಟ್ ಥಿಂಗ್, ಮೆಥಡ್ ಆಫ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಪಾರ್ಟ್ನರ್ಸ್. ಜಗಳ ಏನಾದರೂ ಆಯಿತು, ಸೊ ಅವರ ನಡುವೆ ಮನಸ್ತಾಪ ಅಂತ ಅನ್ನೋದು ಬಂತು. ಸೊ ಅಂಥ ಸಿಚುವೇಷನಲ್ಲಿ ಹೇಗೆ ಅವರು ಡಿಸಿಷನನ್ನು ತಗೋಬೇಕು, ಯಾವ ಮೆಥಡನ್ನು ಅವರು ಬಳಸ್ತಾರೆ ಅಂತ ಅನ್ನೋದನ್ನು ಅವರು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ದ ನೆಕ್ಸ್ಟ್ ಥಿಂಗ್, ರೂಲ್ಸ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆಫ್ ಎ ಪಾರ್ಟ್ನರ್. ಯಾವ ರೂಲನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ, ಎಂಥ ಸಿಚುವೇಷನಲ್ಲಿ? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂದರೆ ಅರ್ಥ ಹೊಸಬ, ಈಗ ಆಲ್ರೆಡಿ ಒಂದಷ್ಟು ಪಾರ್ಟ್ನರ್ಸ್ ಇದ್ದಾರೆ, ಅವರ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರನ್ನು ಜಾಯಿನ್ ಮಾಡ್ಕೋತಾ ಇದ್ದಾರೆ. ಸೊ ಯಾವಾಗ ಹೊಸ ಪಾರ್ಟ್ನರ್ ಎಂಟರ್ ಆಗ್ತಾನೋ ಆ ಒಂದು ಬಿಸ್ನೆಸ್ ಕನ್ಸರ್ನ್ಗೆ, ಅದನ್ನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ಕಾಲ್ಡ್ ಅಡ್ಮಿಷನ್ ಅಂತ ಹೇಳಿ ಕರಿತೀವಿ. ಸೊ ಅಡ್ಮಿಷನ್ ಯಾವ ರೂಲ್ನ ಪ್ರಕಾರ ಅವರು ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ, ಏನು ರೂಲನ್ನು ಫಾಲೋ ಮಾಡ್ತಾ ಇದ್ದಾರೆ, ಏನು ನೀತಿ ನಿಯಮಾವಳಿಗಳು ಏನಿದೆ ಅವರು ಅಡ್ಮಿಷನನ್ನು ಮಾಡ್ಕೊಳ್ಳುವಾಗ, ಯಾಕೆ ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ, ಎಕ್ಸ್ಟ್ರಾ ಒಂದು ಹ್ಯಾಂಡ್ ಬೇಕು ಅಂತ ಮಾಡ್ಕೋತಾ ಇದ್ದಾರಾ, ಅಥವಾ ಮ್ಯಾನೇಜರಲ್ ಕೆಪಾಸಿಟಿ ಇಲ್ಲ ಇನ್ನೂ ಬೇಕು, ಅಥವಾ ನಮಗೆ ಬಂಡವಾಳ ಸಾಕಾಗ್ತಿಲ್ಲ, ಏನಿದೆ, ಮತ್ತು ಯಾವ ಮೆಥಡನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅವರು ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ರಿಟೈರ್ಮೆಂಟ್. ಸೊ ರಿಟೈರ್ಮೆಂಟನ್ನು ಮಾಡುವಾಗಲೂ ಕೂಡ ಅವ್ರೇನು ಮಾಡಬೇಕಾಗ್ತದೆ, ಈಗ ಒಬ್ಬ ವ್ಯಕ್ತಿ ಆಚೆ ಹೋಗ್ತಾ ಇದ್ದಾರೆ, ಅವರ ಕೆಲಸದ ಅವಧಿ ಮುಗಿದಿದೆ, ಸೊ ಅವರಿಗೆ ರಿಟೈರ್ಮೆಂಟ್ನ ಅವಧಿ ಬಂದಿದೆ. ಸೊ ಹಾಗಾಗಿ ಆ ಒಂದು ಸಿಚುವೇಷನಲ್ಲಿ ಏನು ರೂಲನ್ನು ಫಾಲೋ ಮಾಡ್ತಾ ಇದ್ದಾರೆ ಇವರು ಕಂಪನಿನಲ್ಲಿ ಅಂತ ಅನ್ನೋ ಒಂದು ಅಗ್ರಿಮೆಂಟನ್ನು, ಆ ಅಗ್ರಿಮೆಂಟ್ ಲೆಟರ್ನಲ್ಲಿ ಏನು ಮಾಡಬೇಕಾಗ್ತದೆ ಅವರು ಮೆನ್ಷನ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರ್. ಸೊ ಪಾರ್ಟ್ನರ್ಸ್ ಅಂತ ಅಂದಮೇಲೆ ಈಗ ಯಾರಾದರೂ ಎಕ್ಸ್ಪೈರ್ಡ್ ಆಗೇ ಆಗ್ತಾರೆ, ಅವರು ಸತ್ತಂತಹ ಸನ್ನಿವೇಶದಲ್ಲಿ ಯಾವ ರೂಲನ್ನು, ಯಾವ ಮೆಥಡನ್ನು, ವಿಚ್ ಮೆಥಡ್ ದೇ ಆರ್ ಫಾಲೋಯಿಂಗ್ ಅಂತ ಅನ್ನೋದನ್ನು ದೇ ಹ್ಯಾವ್ ಟು ಮೆನ್ಷನ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಇಟ್ ಈಸ್ ಅ ಅಗ್ರಿಮೆಂಟಲ್ಲಿ ಅವರು ಮೆನ್ಷನ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಎನಿ ಅದರ್ ರಿಲೇಟಿಂಗ್ ಟು ದ ಕಂಡಕ್ಟ್ ಆಫ್ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುವಂತಹ ಯಾವುದೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಯಾವುದೇ ಅವರು ಡಿಸಿಷನನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಎನಿ ಡಿಸಿಷನ್, ಯಾವುದೇ ಸನ್ನಿವೇಶದಲ್ಲಿ ಏನೇ ತಗೊಳ್ಳೋದಾಗಿರ್ಬೋದು, ಅದನ್ನು ಅವ್ರು ಏನು ಮಾಡಬೇಕಾಗ್ತದೆ, ಅಗ್ರಿಮೆಂಟಲ್ಲಿ
ಮೆನ್ಷನ್ ಮಾಡ್ಕೊಂಡಿರಬೇಕಾಗ್ತದೆ. ಆ ಅಗ್ರಿಮೆಂಟಿಗೆ ಪ್ರತಿಯೊಬ್ಬ ಪಾರ್ಟ್ನರು ಕೂಡ ಸೈನನ್ನು ಹಾಕಬೇಕಾಗ್ತದೆ. ಸೊ ದಿಸ್ ಅಗ್ರಿಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನರ್ಸ್ ಶುಡ್ ಸೈನ್ ಆನ್ ದಟ್ ಅಗ್ರಿಮೆಂಟ್. ಆ ಅಗ್ರಿಮೆಂಟನ್ನು ಅವರು ಮಾತಾಡ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ರಿಟರ್ನ್ ಫಾರ್ಮಲ್ಲಿ ಅವರು ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ರಿಟರ್ನ್ ಫಾರ್ಮಲ್ಲಿ ಅವರು ಇದನ್ನೆಲ್ಲ ಮೆನ್ಷನ್ ಮಾಡಿಕೊಂಡು ಏನೇ ಡಿಸಿಷನ್ ತಗೊಳ್ಳಿ ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ, ಅವರ ಒಂದು ಬಿಸ್ನೆಸ್ ಬಗ್ಗೆ, ಸೊ ಆ ಒಂದು ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸನ್ನು ಅವರು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿಕೊಂಡು ಸೈನ್ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ದ partnership deed. Thank you.